ಏನು ಮಾಡೋದು ಬೆಳಿಗ್ಗೆ ತಿಂಡಿಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? 10 ನಿಮಿಷದಲ್ಲಿ ಇವತ್ತು ದೋಸೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಾಫ್ಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಶುರು ಮಾಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳಿ. ಒಂದು ಮೀಡಿಯಮ್ ಸೈಜ್ ಬಟ್ಲಲ್ಲಿ ಒಂದು ಬಟ್ಲು ಫುಲ್ಲು ಗೋಧಿ ಹಿಟ್ಟು ವೀಟ್ ಫ್ಲೋರ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಮೊಸರು, ಗಟ್ಟಿ ಮೊಸರು ಹಾಕಬೇಕು. ಫೈನಾಗಿ ಚಾಪ್ ಮಾಡಿರೋ ಒಂದು ಈರುಳ್ಳಿ ಮತ್ತು ಒಂದು ಹಸಿರುಮೆಣ್ಸಿಕಾಯಿನೂ ಕೂಡ ಸಣ್ಣದಾಗಿ ಫೈನಾಗಿ ಚಾಪ್ ಮಾಡಿಬಿಟ್ಟು ಹಾಕಿ. 1 ಟೀ ಸ್ಪೂನ್ ಜೀರಿಗೆ, ರುಚಿಗೆ ಅನುಸಾರ ಉಪ್ಪು ಹಾಕಿ. ಇವಾಗ ನೀರನ್ನ ಸೇರಿಸ್ಕೊಳ್ಬೇಕು. ಸ್ವಲ್ಪ ನೋಡ್ಕೊಳ್ತಾ ಸೇರಿಸ್ಕೊಳ್ಳಿ. ಒಂದೇ ಸಲ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಇದನ್ನು ಮಾಡ್ಕೊಳ್ಳಿ. ಇವಾಗ ನೋಡಿ, ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಲಮ್ಸ್ ಪಡೆದಿರೋ ಥರ ನೋಡ್ಕೊಳ್ತಾ ನೀರು ಹಾಕ್ಕೊಂಡು ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ತೊಗೊಳ್ಳಿ. ತುಂಬ ತೆಳ್ಳೂ ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬ ಗಟ್ಟಿನೂ ಮಾಡ್ಕೊಳಕ್ಕೆ ಹೋಗಬೇಡಿ. ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಈ ಥರ ಮಾಡ್ಬಿಟ್ಟು ತಗೊಳ್ಳಿ. ಈ ಒಂದು ಕನ್ಸಿಸ್ಟೆನ್ಸಿಲಿ ಇರಬೇಕು. ಇವಾಗ ದೋಸೆ ಬ್ಯಾಟರ್ ರೆಡಿ ಆಗಿದೆ. ಇವಾಗ ದೋಸೆ ಹಾಕೋಣ. ಸ್ಟವ್ ಆನ್ ಮಾಡಿ ದೋಸೆ ತವನ ಇಟ್ಟಿದ್ದೀನಿ. ನಾನಿವಾಗ ಇಲ್ಲಿ ನಾನ್ ಸ್ಟಿಕ್ ದೋಸೆ ತವನ ತಗೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಹೀಟ್ ಮಾಡ್ಕೊಳ್ಳಿ. ಇವಾಗ ದೋಸೆ ತವ ಕಾದಿದೆ ಇಲ್ವ ಅಂತ ನೋಡಲಿಕ್ಕೆ ಸ್ವಲ್ಪ ನೀರನ್ನ ಚಿಮುಕಿಸಿ. ಎಸ್, ಕಾದಿದೆ. ಇವಾಗ ದೋಸೆ ಹಾಕ್ತಾಯಿದ್ದೀನಿ. ದೋಸೆ ಹಾಕಬೇಕಾದ್ರೆ ಹೀಟು ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ಇವಾಗ ಒಂದೇ ಸಲ 4 ದೋಸೆನ ಹಾಕಿದ್ದೀನಿ. ಈ ದೋಸೆ ತವನೂ ಕೂಡ ರಿವ್ಯೂ ಮಾಡಿದ್ದೀನಿ. ಮೇಲ್ಗಡೆ ಐ ಬಟನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಸ್ನೇಹಿತರೆ. ಇವಾಗ ಸ್ವಲ್ಪ ತುಪ್ಪನೂ ಕೂಡ ಹಾಕ್ತಾಯಿದ್ದೀನಿ. ದೋಸೆ 2 ಸೈಡು ಕೂಡ ಚೆನ್ನಾಗಿ ಕುಕ್ ಆಗಬೇಕು, ರೋಸ್ಟ್ ಆಗಬೇಕು. ದೋಸೆನ ತಿರುವಾಕೊಳ್ತಾ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ತಗೊಳ್ಳಿ. ನೋಡಿ, ದೋಸೆ ರೆಡಿಯಾಗಿದೆ. ಇವಾಗ ಸರ್ವಿಂಗ್ ತೊಗೊಂಡಿದ್ದೀನಿ. ಕೆಂಪು ಚಟ್ನಿ ಜೊತೆಗೆ ಸರ್ವಿಂಗ್ ತೊಗೊಂಡಿದ್ದೀನಿ. ತುಂಬ ಸ್ವಾದಿಷ್ಟಕರವಾಗಿ ಚೆನ್ನಾಗಿರುತ್ತೆ. ತುಂಬ ಸಾಫ್ಟಾಗಿ ಕ್ರಿಸ್ಪಾಗಿ, ಆಹಾ, ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಮನೇಲಿ ಈ ಒಂದು ವಿಧಾನದಲ್ಲಿ ಮಾಡಿ. ಜಾಸ್ತಿ ಟೈಮ್ ಬೇಡ, 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ನೀವು ಮನೇಲಿ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.